ಗಣ್ಯರಿಗೆ ಒಂದು ಗೌರವ ಸಮರ್ಪಣೆಯನ್ನು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಪ್ರಸಕ್ತ ಸಾಲಿನ ವಿಪ್ರ ಸಾಧಕರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈದಿರುವ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ಶರತ್ ಮನೋವೈದ್ಯರು ಇವರ ಒಂದು ಕಿರುಪರಿಚಯವನ್ನು ನಾನಿಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ಶರತ್ ಅವರ ಪರಿಚಯ. ಜನನ 4/2/1986 ಮೈಸೂರಿನಲ್ಲಿ ಜನಿಸಿದರು. ತಂದೆ ಶ್ರೀ ಎಸ್ ಶಿವ ವಕೀಲರು. ಮೈಸೂರಿನಲ್ಲಿ ಪ್ರಖ್ಯಾತ ಫಲಾಮೃತ ಗುಂಡಪ್ಪನವರ ಮೊಮ್ಮಗ ಶಾರದಾ ವಿಲಾಸ ಸಂಸ್ಥೆಯ ಆಡಳಿತದ ಮಂಡಳಿಯಲ್ಲಿ ಬಹಳ ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ತಾಯಿ ದಿವಂಗತ ಶ್ರೀಮತಿ ಗೋದಾ ಡಿ ಮೈಸೂರಿನಲ್ಲಿ BSNL ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. 2011ರಲ್ಲಿ ದೈವಾಧೀನರಾದರು. ತಮ್ಮ ಶ್ರೀ ಎಸ್ ಭರತ್ ಬೆಂಗಳೂರಿನಲ್ಲಿ MNC ಒಂದರಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿದ್ಯಾಭ್ಯಾಸ LKGಯಿಂದ 7ನೇ ತರಗತಿಯವರೆಗೂ ಚೆರೇಷಿಯನ್ ಕಾನ್ವೆಂಟ್ ಮೈಸೂರು, 8ರಿಂದ 10ನೇ ತರಗತಿಯವರೆಗೂ ಮರಿಮಲ್ಲಪ್ಪ ಹೈಸ್ಕೂಲ್ ಮೈಸೂರು. SSLC 2001 96% ಅಂಕಗಳನ್ನು ಇವರು ಗಳಿಸಿದ್ದಾರೆ. ಒಂದು ಚಪ್ಪಾಳೆ ಬರಲೇಬೇಕಲ್ವಾ? PUC 2001 ಮತ್ತು 2003 ಸದ್ವಿದ್ಯಾ ಪದವಿ ಪೂರ್ವ ಕಾಲೇಜು ಮೈಸೂರು. MBBS PUC ನಂತರ CET ಪರೀಕ್ಷೆಯಲ್ಲಿ 850ನೇ ರ್ಯಾಂಕ್ ಗಳಿಸಿ ಬೆಂಗಳೂರಿನಲ್ಲಿರುವ ಆದಿಚುಂಚನಗಿರಿ ವೈದ್ಯಕೀಯ ಶಾಲೆಯಲ್ಲಿ MBBS ಪದವಿಯನ್ನು ಪಡ್ಕೊಂಡ್ರು. 2003-2008 ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ 1 ವರ್ಷ ಇಂಟರ್ನ್ಶಿಪ್ ಮುಗಿಸಿ 2009ರಲ್ಲಿ ತೇರ್ಗಡೆಯಾದರು. PG 2011ರಲ್ಲಿ ನಿಮಾನ್ಸ್ನಲ್ಲಿ ಡಿಪ್ಲೊಮಾ ಇನ್ ಸೈಕಲಾಜಿಕಲ್ ಮೆಡಿಸಿನ್ DPM ಪದವಿಗೆ ಸೇರಿ 2013ರಲ್ಲಿ ಪೂರ್ಣಗೊಳಿಸಿದರು. ಗೋಲ್ಡ್ ಮೆಡಲ್ ಡಾಕ್ಟರ್ DLN ಮೂರ್ತಿ ಅವಾರ್ಡ್ ಫಾರ್ ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್. ವಿವಾಹ 1/10/2008 ಡಾಕ್ಟರ್ ಶರತ್ KR ರವರೊಂದಿಗೆ ಆರ್ಥೋಪೆಡಿಕ್ ಸರ್ಜನ್, ಅವರು ಕೂಡ ಆರ್ಥೋಪೆಡಿಕ್ ಸರ್ಜನ್. 2013ರ ಜನವರಿಯಲ್ಲಿ ಮೊದಲ ಮಗು ಅದ್ವೈತ್ನ ಜನನ, 2019 ಜನವರಿಯಲ್ಲಿ ಮಗಳು ಜಾಹ್ನವಿಯ ಜನನ. ಹಾಗೆ ಇವರ ಕೆಲಸ 2020ರಲ್ಲಿ ನಿಮಾನ್ಸ್ ತೊರೆದು ತಮ್ಮದೇ ಸಂಸ್ಥೆ ಆಸರೆ ನರ ಮತ್ತು ಮಾನಸಿಕ ಆರೋಗ್ಯ ಕೇಂದ್ರವನ್ನ ಇವರು ಪ್ರಾರಂಭ ಮಾಡಿದರು. ಇದುವರೆಗೂ 4,000ಕ್ಕೂ ಅಧಿಕ ವ್ಯಕ್ತಿಗಳಿಗೆ ಮಾನಸಿಕ ಚಿಕಿತ್ಸೆ ನೀಡಿದ್ದಾರೆ. ಆಸರೆ ಕ್ಲಿನಿಕ್ ಅಲ್ಲದೆ ಇನ್ನೂ ಕೆಲವು ಆಸ್ಪತ್ರೆಗಳಿಗೆ ದ್ವಿತೀಯ ಲೈಫ್ ಕೇರ್, ಮದರ್ಹುಡ್ ಹಾಸ್ಪಿಟಲ್, ರಂಗದೊರೆ ಹಾಸ್ಪಿಟಲ್ ಇತ್ಯಾದಿಗಳಲ್ಲಿ ಕನ್ಸಲ್ಟೆಂಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2022ರಿಂದ 2024ರವರೆಗೆ ಸೆಂಟ್ ಜಾನ್ಸ್ ಸಂಸ್ಥೆಯ ಆಟಿಸಮ್ ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅನೇಕ ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ಗಳಲ್ಲಿ ಭಾಷಣಗಳನ್ನು ಮತ್ತು ಜರ್ನಲ್ಸ್ಗಳಲ್ಲಿ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಪಠ್ಯ ಪುಸ್ತಕಗಳಲ್ಲಿ ಅಧ್ಯಾಯಗಳನ್ನು ಬರೆದಿದ್ದಾರೆ. ಇಂಡಿಯನ್ ಸೈಕಾಟ್ರಿಕ್ ಸೊಸೈಟಿ ಕರ್ನಾಟಕ ಚಾಪ್ಟರ್ IPSKCಯ EC ಮೆಂಬರ್ ಆಗಿ 2023-24ರಲ್ಲಿ ಆಯ್ಕೆಯಾದರು. ಜರ್ನಲ್ ಆಫ್ ಸೈಕಾಟ್ರಿಕ್ ಸ್ಪೆಕ್ಟ್ರಮ್ ಎಂಬ ಶೈಕ್ಷಣಿಕ ಜರ್ನಲ್ ಅಸೋಸಿಯೇಟ್ ಎಡಿಟರ್ ಆಗಿದ್ದಾರೆ. ದೂರದರ್ಶನ ಮತ್ತು ಆಕಾಶವಾಣಿ, ಯೂಟ್ಯೂಬ್ ಇಂಟರ್ವ್ಯೂಸ್, ಪಾಡ್ಕಾಸ್ಟ್ ಇತ್ಯಾದಿ ವಾಹಿನಿಗಳಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಅರಿವು ಮೂಡಿಸುವ ಅನೇಕ ಕಾರ್ಯಕ್ರಮಗಳಲ್ಲಿ ಇವರು ಭಾಗಿಯಾಗಿದ್ದಾರೆ. ಕಳೆದ 6 ತಿಂಗಳಿಂದ ಸಿಫೆಲ್ ಲೈಫ್ ಸ್ಕೂಲ್ ಎಂಬ NGO ಜೊತೆ ಕೈ ಜೋಡಿಸಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ, ಇಂಗ್ಲಿಷ್ ಕಲಿಕೆ, ಕಂಪ್ಯೂಟರ್ ಕಲಿಕೆ, ಜೀವನ ಕೌಶಲ್ಯಗಳ ತರಬೇತಿ ಹೀಗೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ತಮ್ಮ ಮನೆಯಲ್ಲಿಯೇ ಒಂದು ಕೇಂದ್ರವನ್ನು ಕೂಡ ನಡೆಸುತ್ತಿದ್ದಾರೆ. ಹೀಗೆ ಶೈಕ್ಷಣಿಕ ಕ್ಷೇತ್ರ, ವೃತ್ತಿ ಜೀವನ, ಸಾಮಾಜಿಕ ಕಳಕಳಿ ಮತ್ತು ಕುಟುಂಬ ನಿರ್ವಹಣೆ ಎಲ್ಲವನ್ನು ಸರಿದೂಗಿಸಿಕೊಂಡು ಮುನ್ನಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಶಾಲಾ ಕಾಲೇಜು ದಿನಗಳಲ್ಲಿ ವಿದ್ಯಾಭ್ಯಾಸ ಒಂದೇ ಅಲ್ಲದೆ ವಿವಿಧ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಇವರು ಭಾಗವಹಿಸುತ್ತಿದ್ದರು. ಕರ್ನಾಟಕ ಶಾಸ್ತ್ರೀಯ ಸಂಗೀತಾಭ್ಯಾಸವನ್ನು ಗುರು ಶ್ರೀಮತಿ ನೀರಜಾ ಅಚ್ಯುತ್ರಾವ್
ಇವಳು ಶ್ರೀಮತಿ ಎಂ.ಎ. ಜ್ಯೋತಿ ಇವರುಗಳಿಂದ ಪಡೆದಿದ್ದಾರೆ. ಜೂನಿಯರ್ ಸಂಗೀತ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಗಳಿಸಿದ್ದರು. ಸೀನಿಯರ್ ಸಂಗೀತ ಕ್ಷೇತ್ರದಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ತೇರ್ಗಡೆಯಾಗಿದ್ದರು. ಅನೇಕ ಸಂಗೀತ, ಪ್ರಬಂಧ, ಕ್ವಿಜ್, ಚರ್ಚಾ ಸ್ಪರ್ಧೆಗಳಲ್ಲಿ, ನಾಟಕ ಇತ್ಯಾದಿಗಳಲ್ಲಿ ಅನೇಕ ಬಹುಮಾನಗಳನ್ನ ಗಳಿಸಿದರು. ಇವರ ಪರಿಚಯ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತಲ್ವಾ? ಒಂದು ಕೆಲಸ ಮಾಡೋದೇ ಕಷ್ಟ, ಅದರಲ್ಲಿ ಇಷ್ಟೊಂದೆಲ್ಲ ಮಾಡಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಮೇಡಮ್.